ಎಲ್ಲರಿಗೂ ಕೂಡ ಅದರಲ್ಲಿ ಹೇಳಿ ನಾನು ಮಾತಾಡ್ತಾನೆ. ಜಯ ಹಿಂದ್, ಜಯ ಕರ್ನಾಟಕ. ಸ್ಮರಣೀಯರಾದ ಬಸವಾದಿ ಶರಣ ಶರಣೆಯರನ್ನ, ಪ್ರಾತಸ್ಮರಣೀಯರಾದ ಮುರುಘಾಮಠದ ಮೃತ್ಯುಂಜಯ ಮಹಾಂತಪ್ಪಗಳವರನ್ನು ಸ್ಮರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಸಮರ್ಪಿಸಿ, 70 ವರ್ಷಗಳ ಯುವಕರಾಗಿರುವಂತಹ ದಯನ್ ರಾಮಕೃಷ್ಣೇಗೌಡರ ಹುಟ್ಟುಹಬ್ಬದ ಈ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರೇ, ಪಾಂಡೆಯವರೇ, ಇನ್ನುಳಿದ ಎಲ್ಲ ಗೌರವಾನ್ವಿತ ಅತಿಥಿಯರಾಗಿದ್ದಾರೆ, ಸೇರಿದ ಮಹಾಜನಗಳೇ ಹಾಗೂ ಮಾತೆಯರೇ, ಎಲ್ಲರಿಗೂ ಶರಣಾರ್ಥಿ. ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಲೇಷನಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, ಲೇಷನಿಸಿಕೊಂಡು 4 ದಿನ ಬದುಕಿದರೆ ಸಾಲದೆ, ಲೇಷನಿಸಿಕೊಂಡು 3 ದಿನ ಬದುಕಿದರೆ ಸಾಲದೆ, ಲೇಷನಿಸಿಕೊಂಡು 2 ದಿನ ಬದುಕಿದರೆ ಸಾಲದೆ, ಕೊನೆಯ ಪಕ್ಷದಲ್ಲಿ ಲೇಷನಿಸಿಕೊಂಡು 1 ದಿನ ಕೂಡಲ ಸಂಗಮನಾಥನ ಪಾದದಲ್ಲಿ ಬದುಕಿದರೆ ಸಾಲದೆ ಅಂತ ಮಾತನ್ನ ಹೇಳ್ತಾರೆ. ಇವತ್ತು ರಾಮಕೃಷ್ಣ ಲೇಷನಿಸಿಕೊಂಡು ಸುಮಾರು 70 ವರ್ಷಗಳ ಕಾಲ ಈ ಲೋಕದಲ್ಲಿ ಬದುಕಿರುವಂತಹ ಪುಣ್ಯಾತ್ಮ. ದಿನ ಅಲ್ಲ, 1 ದಿನ ಅಲ್ಲ, 4 ದಿನ ಅಲ್ಲ, 5 ದಿನ ಅಲ್ಲ, 5 ವರ್ಷ ಅಲ್ಲ, 50 ವರ್ಷ ಅಲ್ಲ, ಸುಮಾರು 70 ವರ್ಷಗಳ ಕಾಲ ಲೇಸು ಅನ್ನುವ ಶಬ್ದನೇ ಬಹಳ ಅರ್ಥವತ್ತಾದ ಶಬ್ದ. ಅದು ವೀರಶೈವ ಪಾರಿಭಾಷಿಕ ಶಬ್ದ. ಅಂತಹ ಶಬ್ದಕ್ಕೆ ಜ್ವಲಂತ ಸಾಕ್ಷಿಯಾಗಿರುವಂತಹ ಪುಣ್ಯಾತ್ಮರು, ಮಾನವರು ನಮ್ಮ ಜಯನ್ ರಾಮಕೃಷ್ಣೇಗೌಡರು. ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಶತಂ ಜೀವ ಶರದೋ ವರ್ಧಮಾನ. ಪ್ರತಿಯೊಬ್ಬ ಮನುಷ್ಯನ ಅಖಂಡವಾಗಿ 100 ವರ್ಷಗಳ ಕಾಲ ಈ ಲೋಕದಲ್ಲಿ ಚೆನ್ನಾಗಿ ಬದುಕಬೇಕಂತೆ. ಹಾಗೆ ಬಾಂಧವ್ಯದಲ್ಲಿ ಹಾರಾಡುವಂತ ಹದ್ದು ಕೂಡ 100 ವರ್ಷ ಬದುಕ್ತದಂತೆ. ಹಾಗೆ ಬದುಕೋದಲ್ಲ, ಹೇಗೆ ಬದುಕಬೇಕು, ಪ್ರತಿಯೊಬ್ಬ ಮನುಷ್ಯನು ಹೇಗೆ ಬದುಕಬೇಕು ಅನ್ನೋದನ್ನ ಕವಿ ಹೇಳ್ತಾರ. ತೇ ಏವ ಜೀವಂತಿ ಮನಸೈವ ಜೀವಂತಿ. ಪ್ರತಿಯೊಬ್ಬರು ಆತ್ಮಸಾಕ್ಷಿಯಾಗಿ ಮತ್ತು ಮನಸಾಕ್ಷಿ. ಮನುಷ್ಯನಿಗೆ 2 ಸಾಕ್ಷಿಗಳದಾವಂತ, ಮನಸಾಕ್ಷಿ, ಆತ್ಮಸಾಕ್ಷಿ. ಹಾಗೆ 2 ಸಾಕ್ಷಿಗಳು, ಆತ್ಮಸಾಕ್ಷಿ, ಮನಸಾಕ್ಷಿಯಾಗಿ ಬದುಕಿರುವಂತಹ ಪುಣ್ಯಾತ್ಮರು ಜಯನ್ ರಾಮಕೃಷ್ಣೇಗೌಡರು. ಸುಮಾರು ಅವರಿಗೆ 70 ವರ್ಷ, ಜೊತೆಗೆ 50 ವರ್ಷಗಳ ಕಾಲ ಖಂಡವಾಗಿ ಆದಿಚುಂಚನಗಿರಿ ಸಂಸ್ಥಾನದ ಮಠದ ಅದ್ಭುತ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಸೇವೆ ಸಲ್ಲಿಸುವಂತಹ ಮಹಾಭಾವ. 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ನಾನು ನೋಡಿಲ್ಲ. ಆದರೆ ಇದೇ ಫಸ್ಟ್ ನೋಡ್ತಾ ಇರೋದು ರಾಮಕೃಷ್ಣೇಗೌಡರು. ಅದು ಸ್ವಾರ್ಥ ಸೇವೆ ಅಲ್ಲ, ಅದು ನಿಸ್ವಾರ್ಥ ಸೇವೆ. ಆ ನಿಸ್ವಾರ್ಥತೆಯಿಂದ ಅದ್ಭುತ ಸೇವೆಯನ್ನು ಮಾಡಿ ಗುರುಕೃಪೆಗೆ ಪಾತ್ರ ಆಗಿರುವಂತಹ ಪುಣ್ಯಾತ್ಮರು, ಪ್ರೀತಿ ಪಾತ್ರ ಆಗಿರುವಂತಹ ಪುಣ್ಯಾತ್ಮ. ಅಂಥವರ 70 ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು 50 ವರ್ಷದ ಸಾರ್ಥಕ ಬದುಕಿನ ಸೇವಾ ಕೈಂಕರ್ಯವನ್ನ ನಮ್ಮ ನವಗುಂದ ಶಾಸಕರಾಗಿರುವಂತಹ ಕೋನರೆಡ್ಡಿಯವರು ತಮ್ಮವರೊಂದಿಗೆ ಸೇರಿಕೊಂಡು ಧಾರವಾಡದಲ್ಲಿ ಅವರಿಗೆ ಗೌರವ ಸಲ್ಲಿಸೋಣ ಅಂತ ತಿಳ್ಕೊಂಡು ಹೇಳಿ, ಈ ಭಾಗಕ್ಕೆ ರಾಮಕೃಷ್ಣೇಗೌಡರು ಬೆಲ್ಲ ಸಕ್ಕರೆ ಇದ್ದಂಗೆ, ಬೆಲ್ಲ ಸಕ್ಕರೆ ಯಾರಿಗೂ ಬೇಡ, ಎಲ್ಲರಿಗೂ ಬೇಕು. ಆಗ ಅಂಥ ಅದ್ಭುತವಾಗಿರುವಂಥ ಗೌರವವನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಸುಮಾರು 10-12 ಪೂಜ್ಯರನ್ನು ಬರಮಾಡಿಕೊಂಡು ಅವರ ಸಾನ್ನಿಧ್ಯದಲ್ಲಿ ಅವರ 70 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದು ಬಹಳಷ್ಟು ಸಂತೋಷ ಆಗಿ ಅಂತ ತಿಳ್ಕೊಂಡು ಹೇಳ್ತಾ, ಅವರು ಶತಂ ಜೀವ ಶರದೋ ವರ್ಧಮಾನ ಅಂದಂಗೆ
ಅವರು ಶತಮಾನವನ್ನು ಕಾಣುವಂತಾಗಲಿ. ಆಗೋಲಿಕ್ಕೆ ಬಸವಾದಿ ಶರಣರ ಭಗವಂತನ ಕೃಪಾ ಆಶೀರ್ವಾದ ಸದಾ ಉಂಟಾಗಲಿ ಅಂತ ಪ್ರಾರ್ಥಿಸಿಕೊಂಡು ಹಾರೈಸಿ ಮತ್ತೊಂದು ಸಲ ರಾಮಕೃಷ್ಣೇಗೌಡರು ಶುಭ ಕೋರಿ ಇಂಥ ಅದ್ಭುತ ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವಂಥ ಕೋನರೆಡ್ಡಿಯವರಿಗೆ ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ನನ್ನ ಆತ್ಮೀಯರು, ಸ್ನೇಹಿತರು, ಶಾಸಕರು ಆದಂಥ ಕೋನರೆಡ್ಡಿಯವರೇ, ರಾಮಕೃಷ್ಣೇಗೌಡರೇ, ನಡೆದಂಥ ಎಲ್ಲ ಸಹೋದರ ಸಹೋದರಿ, ಇವತ್ತು ನಮಗೆಲ್ಲ ಅತ್ಯಂತ ಸಂತೋಷ ಅನಿಸ್ತಿದೆ, ಸಮಾಧಾನ ಅನಿಸ್ತಿದೆ.